ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ, ಇವತ್ತು ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹ ತರಕಾರಿ ಸಾಂಬಾರು ನೋಡೋಣ. ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ, ನೀವು ಮಾಡಿ ನೋಡಿ. ಒಂದು ನವಿಲುಕೋಸು, ಒಂದು ಕ್ಯಾರೆಟ್ ಮತ್ತು ಬೀನ್ಸು, ಟೊಮೊಟೊ, ಬದನೆಕಾಯಿ. ಈಗ ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಒಂದು ಬೌಲು ಮತ್ತು ಹೆಚ್ಚಿರುವಂತಹ ತರಕಾರಿ ಹಾಕೋಣ. ಇಲ್ಲಿ ಬದನೆಕಾಯಿ, ನವಿಲುಕೋಸು, ಕ್ಯಾರೆಟ್, ಬೀನ್ಸ್ ಮತ್ತು ಟೊಮೊಟೊ. ಜೊತೆಗೆ ನಾನಿಲ್ಲಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಈಗ ಕುಕ್ಕರ್ 3 ವಿಸಿಲ್ ಆಗೋದ್ರೊಳಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ. ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ. ತರಕಾರಿ ಎಲ್ಲ ಬೆಂದಿದೆ, ಬೇಳೆನೂ ಅಷ್ಟೇ. ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ. ಬೇಳೆ ಈ ಥರ ಮೆತ್ತಗೆ ಬೆಂದರೆ ಸಾಂಬಾರು ಟೇಸ್ಟ್ ಬರುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಒಗ್ಗರಣೆ ಎಲ್ಲ ಬೆಂದಿದೆ ನೋಡ್ಬೋದು ನೀವು. ಇದ್ರ ಜೊತೆಗೆ ನಾವು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಯಲ್ಲೇ ಬೇಯಿಸ್ಕೊಳ್ಳೋಣ. ಜೊತೆಗೆ ನಾವು ಬೇಯಿಸ್ಕೊಂಡಿರೋಂಥ ತರಕಾರಿ ಮತ್ತು ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನಮಗೆ ಎಷ್ಟು ಬೇಕೋ ನಾನು ಅಷ್ಟೇ ಕ್ವಾಂಟಿಟಿಲಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ನಿಮ್ಮ ಮನೇಲಿ ಯಾವುದಾದ್ರೂ ಹಬ್ಬ ಹರಿದಿನ ಸಮಾರಂಭಗಳಲ್ಲಿ ನೀವು ಇದನ್ನು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು. ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.